ವೆಲ್ಕಮ್ ಟು ಮೈ ಚಾನೆಲ್. ಈ ಸಾರಿ ಫೆಬ್ರವರಿ ಆರ್ ಮಾರ್ಚ್ 2023 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸಲ್ಲಿ ಥರ್ಡ್ ಬಿ ಕ್ವಶನನ್ನು ನೋಡಿ. ಥರ್ಡ್ ಬಿ ಕ್ವಶನ್ ಏನಂತ ಕೊಟ್ಟಿದ್ದಾರೆ, ಎಕ್ಸ್ಪ್ಲೈನ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಕೊಟ್ಟಿದ್ದಾರೆ. PEP ಅಂತ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಕೊಟ್ಟಿದ್ದಾರೆ 5 ಮಾರ್ಕ್ಸ್ಗೆ. ಅದೇ ರೀತಿ ಯಾವುದಿದು ಡಿಸೆಂಬರ್ 2023 ಅದೇ ರೀತಿ ಎಷ್ಟು ಕ್ವಶನ್ನಾಗೇನೆ ಯಾವುದು 4th A ಕ್ವಶನ್ ನೋಡಿ, ಎಕ್ಸ್ಪ್ಲೈನ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅಂತ ಪೇಜ್ ನಂಬರ್ 32 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲನ್ನು ಚೆಕ್ ಮಾಡಿ ಹೆಂಗೇನೆ ಎಲ್ಲಿ ಅಂತಂದರೆ ಪೇಜ್ ನಂಬರ್ 32 ನೋಡಿ, ಇಲ್ಲಿ ಫೆಬ್ರವರಿ ಮಾರ್ಚ್ 2023 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಜುಲೈ 2023 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಮತ್ತು ಡಿಸೆಂಬರ್ 2023 4th A ಕ್ವಶನ್ನು 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂತಂದರೆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅನ್ನೋಂಥ ಕ್ವಶನ್ನು 3 ಸಾರಿ ಕೊಟ್ಟಿರೋದ್ರಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಹಂಗಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ರೆಫರ್ಸ್ ಟು ದ ಎಕ್ಸರ್ಸೈಸ್ ಆಫ್ ಮ್ಯಾಚಿಂಗ್ ದ ಪ್ರಾಜೆಕ್ಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ವಿತ್ ಎಕ್ಸಿಕ್ಯೂಟಿಂಗ್ ಏಜೆನ್ಸೀಸ್ ಸೊ ದಟ್ ದ ವ್ಯಾಲ್ಯೂಯಬಲ್ ವರ್ಕ್ ಸಿಸ್ಟಮ್ ಗೆಟ್ ಎಮರ್ಜಸ್. ಅಂತಂದರೆ ಇದರಲ್ಲಿ ಸಾಫ್ಟ್ವೇರು ಮತ್ತು ಹಾರ್ಡ್ವೇರನ್ನ ಎರಡು ಕಂಬೈನ್ ಮಾಡಿಕೊಂಡು ವರ್ಕ್ ಪ್ರೊಸೀಜರನ್ನು ಅಥವಾ ಪ್ಲಾನನ್ನು ಅಥವಾ ವರ್ಕನ್ನು ಎಕ್ಸಿಕ್ಯೂಟ್ ಮಾಡೋದು. ಅದರಲ್ಲಿ ನೋಡಿ ಸ್ಟೆಪ್ಸ್ ಇದೆ ನೋಡಿ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಇನ್ಕ್ಲೂಡ್ಸ್ ಫಸ್ಟ್ ಒನ್ ಏನಂತ ಇದೆ, ಕಾಂಟ್ರಾಕ್ಟಿಂಗ್ ಪ್ಲಾನ್ ಅಂತ ಇದೆ, ವರ್ಕ್ ಪ್ಯಾಕೇಜಿಂಗ್ ಪ್ಲಾನ್ ಅಂತ ಇದೆ, ಆರ್ಗನೈಸೇಷನ್ ಪ್ಲಾನ್ ಅಂತ ಇದೆ, ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ ಪ್ಲಾನ್ ಅಂತ ಇದೆ. ಹಂಗಂತಂದರೆ ಏನಂಗಂದರೆ ಅದರಲ್ಲಿ ಅಷ್ಟೂ ಅಂದರೆ ಇಷ್ಟು ಮಾತ್ರ ಏನೋ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನನ್ನು 5 ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಹಾಗೇ ಆ ಪರ್ಟಿಕ್ಯುಲರ್ ಇದರಲ್ಲಿ ಈ 4 ಪಾಯಿಂಟ್ಸನ್ನ ಪಕ್ಕ ಬರೀಬೇಕಾಗುತ್ತೆ. ಫಸ್ಟ್ನೇ ಪಾಯಿಂಟ್ ಏನು, ಕಾಂಟ್ರಾಕ್ಟಿಂಗ್ ಪ್ಲಾನ್, ಸೆಕೆಂಡ್ ಒನ್ನು ವರ್ಕ್ ಪ್ಯಾಕೇಜಿಂಗ್ ಪ್ಲಾನು, ಥರ್ಡ್ ಒನ್ನು ಆರ್ಗನೈಸೇಷನ್ ಪ್ಲಾನು, ಮತ್ತು 4th ಒನ್ನು ಸಿಸ್ಟಮ್ ಆ್ಯಂಡ್ ಪ್ರೊಸೀಜರ್ ಪ್ಲಾನ್ ಅಂತಂದು ಇವಿಷ್ಟು ಬರೆದ್ರೆ ಹಂಗೆ 5 ಮಾರ್ಕ್ಸ್ಗೆ ಫುಲ್ ಆನ್ಸರು ಬರ್ಕೋಬೇಕಾಗುತ್ತೆ. ಏನಂಗಂತಂದ್ರೆ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಈಸ್ ಎ ಸ್ಟ್ರಾಟಜಿಕ್ ಪ್ಲಾನ್. ಒಂಥರ ಸ್ಟ್ರಾಟಜಿ ಅಂತಂದರೆ ನೀವು ಯಾವುದನ್ನು ಒಂದು ಗೇಮನ್ನು ಗೆಲ್ಲಬೇಕಾದ್ರೆ ಯಾವ ಥರ ಬೌಲರ್ಸ್ ಆಗ್ಬೋದು, ಬ್ಯಾಟ್ಸ್ಮನ್ಸ್ ಆಗ್ಬೋದು, ಆ ಥರ ಏನೇನೋ ಎಷ್ಟು ಜನ ಬೌಲರ್ಸನ್ನ ಎಕ್ಸಿಕ್ಯೂಷನ್ ಮಾಡಬೇಕು, ಎಷ್ಟು ಸ್ಪಿನ್ನರ್ಸನ್ನು ಇದು ಮಾಡಬೇಕು, ಎಷ್ಟು ಬ್ಯಾಟ್ಸ್ಮನ್ ಇರಬೇಕು, ಆಲ್ರೌಂಡರ್ಸ್ ಇರಬೇಕು ಅಂತ ನೀವು ಡ್ರೀಮ್ 11 ಮಾಡ್ತಾ ಇರ್ತಿರಲ್ಲ, ಆ ಥರ ಸ್ಟ್ರಾಟಜಿಕ್ ಪ್ಲಾನ್. ಅಂದರೆ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಅನ್ನೋದು ಒಂದು ಸ್ಟ್ರಾಟಜಿಕ್ ಪ್ಲಾನ್ ಥರ ಇದ್ದಂಗೆ. ಆ್ಯಂಡ್ ಇಟ್ ಡಸ್ ನಾಟ್ ಡೀಲ್ ವಿತ್ ದ ಆಪರೇಷನಲ್ ಡೀಟೈಲ್ಸ್ ಆಫ್ ಬಿಲ್ಡಿಂಗ್ ಎ ಪ್ರಾಜೆಕ್ಟ್ ಅಂತ. ಏನು ಅಂದರೆ ಇಟ್ ಡಸ್ ನಾಟ್ ಡೀಲ್ ವಿತ್ ದ ಆಪರೇಷನಲ್ ಡೀಟೈಲ್ಸ್. ಅಂದರೆ ಹೆಂಗೆ ನಾವು ವರ್ಕನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದಲ್ಲ. ಹಂಗೆ ಬಿಲ್ಡಿಂಗ್ ಎ ಪ್ರಾಜೆಕ್ಟ್ ದ ಆಪರೇಷನಲ್ ಡೀಟೇಲ್ಸ್ ಆರ್ ಕವರ್ಡ್ ಇನ್ ಎ ನೆಟ್ವರ್ಕ್ ಪ್ಲಾನ್. ಅದನ್ನು ನೆಟ್ವರ್ಕ್ ಪ್ಲಾನಲ್ಲಿ ಯಾವುದು ಅಂದರೆ ಫಸ್ಟ್ ಓವರ್ ಯಾರು ಹಾಕಬೇಕು, ಸೆಕೆಂಡ್ ಓವರ್ ಯಾರು ಹಾಕಬೇಕು, ಅಥವಾ ಪವರ್ ಪ್ಲೇಯಲ್ಲಿ ಯಾರು ಬೌಲಿಂಗ್ ಮಾಡಬೇಕು, ಪವರ್ ಪ್ಲೇಯಲ್ಲಿ ಎಷ್ಟು ರನ್ ಸ್ಕೋರ್ ಮಾಡಬೇಕು ಅಂತ ಆ ಥರ ಎಲ್ಲ ಇದಿರ್ತೈತಲ್ಲ, ಕವರ್ಡ್ ಇನ್ ನೆಟ್ವರ್ಕ್ ಪ್ಲಾನ್. ಯಾರು ಅಂದರೆ ಒಂದಾದ ನಂತರ ಒಂದು ಥರ ನೆಟ್ವರ್ಕ್ ಪ್ಲಾನ್ ವಿಚ್ ಈಸ್ ಡೆಲಿವರ್ಡ್ ಲೇಟರ್ ಆಫ್ಟರ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಈಸ್ ಅಪ್ರೂವ್ಡ್ ಬೈ ದ ಓನರ್ಸ್ ಪ್ಲಾನ್ ಫಾರ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್. ಅಂದರೆ ಓನರ್ಸ್ಗೆ ಹೆಂಗೆ ಬೇಕೋ ಆ ರೀತಿ ನಿಮ್ಮ ಎಕ್ಸಿಕ್ಯೂಷನ್ ಪ್ಲಾನನ್ನು ಎಕ್ಸಿಕ್ಯೂಟ್ ಮಾಡೋದು ನಿಮ್ಮ ಒಂದು ಪರ್ಟಿಕ್ಯುಲರ್ ಪ್ರಾಜೆಕ್ಟಲ್ಲಿ. ದೇರ್ ಫೋರ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಮಸ್ಟ್ ಫಾರ್ಮ್ ದ ಬೇಸಿಸ್ ಫಾರ್ ಡೆವಲಪ್ಮೆಂಟ್ ಆಫ್ ಆಲ್ ಆಪರೇಷನಲ್ ಪ್ಲಾನ್ಸ್ ಇನ್ಕ್ಲೂಡಿಂಗ್ ನೆಟ್ವರ್ಕ್ ಪ್ಲಾನ್. ಅಂತಂದರೆ ನೆಟ್ವರ್ಕ್ ಪ್ಲಾನು ಅದರಲ್ಲಿ ಇದಾಗಿರುತ್ತೆ. ಅಕಸ್ಮಾತ್ ಏನೋ 1-2 ಏನನ್ನ ಎಕ್ಸ್ಪ್ಲೇಷನ್ ಕೊಡೋಕ್ಕೆ ಹೋದರೆ ಈ ಒಂದೇ ಒಂದು ಕಾಂಟ್ರಾಕ್ಟ್ ಪ್ಲಾನನ್ನು 1 ಅಥವಾ 2 ಇವನ್ನ ಏನು ಅಂತಂತಂದರೆ ಒಂದು ಎಕ್ಸ್ಪ್ಲೇಷನ್ನ ಕೊಡೋಕ್ಕೆ ಟ್ರೈ ಮಾಡೋಣ. ಹಂಗೆ ಆಯಿತಾ. ಏನಂದರೆ ಕಾಂಟ್ರಾಕ್ಟಿಂಗ್ ಪ್ಲಾನಿಂಗ್ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ದ ಪ್ರಿಪ್ರೇಷನ್ ಆಫ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಆ್ಯಸ್ ದ ಓನರ್ ಯೂಶುವಲಿ ರಿಕ್ವೈರ್ಸ್ ದ ಸಮ್ ಏಜೆನ್ಸೀಸ್ ವಿತ್ whom they can share the ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಆ್ಯಸ್ ದ ಓನರ್ ಯೂಶುವಲಿ ರಿಕ್ವೈರ್ ಸಮ್ ಏಜೆನ್ಸೀಸ್ ಅಂತಂದರೆ ಹಂಗೇ ಇದರಲ್ಲಿ ಇದೇನು ಕಾಂಟ್ರಾಕ್ಟಿಂಗ್ ಪ್ಲಾನ್ ಅನ್ನೋದೇನು ಅಂತಂದರೆ ಫಸ್ಟ್ ಸ್ಟೆಪ್ ಆಫ್ ದ ಪ್ರಿಪ್ರೇಷನ್ ಆಫ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲಾನ್ ಇರ್ತೈತಿ. ಇದರಲ್ಲಿ ಆ್ಯಸ್ ದ ಓನರ್ ಯೂಶುವಲಿ ರಿಕ್ವೈರ್ಸ್ ಸಮ್ ಏಜೆನ್ಸೀಸ್ ವಿತ್ whom they can share ರೆಸ್ಪಾನ್ಸಿಬಿಲಿಟೀಸ್ ಅಂತಂದರೆ ಯಾರು ರೆಸ್ಪಾನ್ಸಿಬಿಲಿಟೀಸ್ ಎತ್ಕೋಬೇಕಾಗಿರುತ್ತಂಗೆ ಅದನ್ನು ಇನ್ ದ ಇಂಟ್ರೆಸ್ಟ್ ಆಫ್
ಡೆವಲಪಿಂಗ್ ಸೆಲ್ಫ್ ರೆಗ್ಯುಲೇಟಿಂಗ್ ಸಿಸ್ಟಮ್ಸ್, ದೇರ್ ಫೋರ್ ಇಟ್ ಈಸ್ ನೆಸೆಸರಿ ಟು ಕಾಂಟ್ರಾಕ್ಟ್ ಔಟ್ ದೋಸ್ ಏರಿಯಾಸ್ ವೇರ್ ಓನರ್ಸ್ ಕಂಪನಿ ಡಸ್ ನಾಟ್ ಹ್ಯಾವ್ ಕಾಂಪಿಟೇಟಿವ್ ಕೇಪಬಿಲಿಟೀಸ್. ಅಂತಂದರೆ ಓನರ್ಸ್ ಇದರಲ್ಲಿ ಯಾವುದೇ ಥರ ಕಾಂಪಿಟೇಷನ್ ಇರಲ್ಲ, ಬಟ್ ಏನಂದರೆ ಕಾಂಟ್ರಾಕ್ಟಿಂಗ್ ಪ್ಲ್ಯಾನ್ ಯಾರು ಎತ್ಕೊಂಡಿರ್ತಾರೋ ಅವರು ರೆಸ್ಪಾನ್ಸಿಬಿಲಿಟಿ ಎತ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ಯಾವುದನ್ನು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಷನ್ನು ಮಾಡಬೇಕಾಗಿರುತ್ತೆ. ಇದು ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಯಾವುದದು ಎಕ್ಸ್ಪ್ಲೈನ್ ದ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಪ್ಲ್ಯಾನ್ PEPಗೆ ಎಕ್ಸ್ಪ್ಲನೇಷನ್ ಸಾಕಾಗುತ್ತೆ 5 ಮಾರ್ಕ್ಸ್ಗೆ. ಥ್ಯಾಂಕ್ ಯು.